ಸ್ವರಗಳು. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರವೇ ರಸ್ವ ಸ್ವರಗಳು. ಇದರಲ್ಲಿ 6 ಅಕ್ಷರಗಳು ಆ, ಇ, ಉ, ರು, ಎ, ಐ, ಓ. ದೀರ್ಘ ಅಕ್ಷರಗಳು. 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರವೇ ದೀರ್ಘ ಅಕ್ಷರಗಳು. ಅದರಲ್ಲಿ 7 ಅಕ್ಷರಗಳಿವೆ. ಆ, ಈ, ಉ, ಎ, ಐ, ಓ, ಹೌ. ಪ್ಲೂತ ಸ್ವರ. ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರವೇ ಪ್ಲೂತ ಸ್ವರ. ಯಮಕದಲ್ಲಿ 2 ಅಕ್ಷರಗಳು ಅನುಸ್ವರ, ಅಹಂ, ವಿಸರ್ಗ. ವ್ಯಂಜನಾಕ್ಷರಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರವೇ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳಲ್ಲಿ 34 ಅಕ್ಷರಗಳಿವೆ. ವ್ಯಂಜನಾಕ್ಷರಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಿವೆ. ಅದರಲ್ಲಿ 3 ವಿಧ: ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರವೇ ಅಲ್ಪ ಪ್ರಾಣಾಕ್ಷರಗಳು. ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಇದರಲ್ಲಿ 10 ಅಕ್ಷರಗಳು. ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರವೇ ಮಹಾಪ್ರಾಣಾಕ್ಷರಗಳು. ಅದರಲ್ಲಿ 10 ಅಕ್ಷರಗಳಿವೆ. ಕ, ಗ, ಚ, ಜ, ಟ, ನ, ಟ, ತ, ಟ, ದ, ಪ, ಬ. ಅನುನಾಸಿಕ ಅಕ್ಷರಗಳು. ಮೂಗಿನಿಂದ ಉಚ್ಚರಿಸುವ ಅಕ್ಷರವೇ ಅನುನಾಸಿಕ ಅಕ್ಷರಗಳು. ಇವು 5 ಅಕ್ಷರಗಳು: ಞ, ಞ, ನ, ನ, ಮ. ಅವರ್ಗೀಯ ವ್ಯಂಜನಗಳು. ಯ ಯಿಂದ ಲ ವರೆಗೂ 9 ಅಕ್ಷರಗಳಿವೆ. ವರ್ಣಮಾಲೆಯ 49 ಅಕ್ಷರಗಳ ಬಗ್ಗೆ ವಿವರವಾಗಿ ತಿಳಿಸಿದಂತಹ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.